ದೂರ ನಿಂತ್ಕೋ, ಮುಟ್ಬೇಡ, ನೀರು ಮನೆತ್ಕೆ. ಮೌ ಸುಮ್ಕಿರಮ್ಮ, ಕಣಂತೆ, ನೀನ್ ಒಬ್ಳೆಲ್ಲ ಮಡಿಯಾಗಿರೋಳು, ನಾನು ಮಡಿಯಾಗಿದ್ದೀನಿ ಕಣಂತೆ. ಅಯ್ಯೋ ಅಯ್ಯೋ ಅಯ್ಯೋ, ನಿನಗ್ ಬರ್ಬಾರ್ದು ಬರ, ನನ್ ಬಿನ್ಗೆ ಮುಟ್ಬಿಟ್ಟು ಮೇಲ್ಗೆ ಮಾಡ್ಬಿಟ್ಟಲ್ಲಮ್ಮಿ ನೀನು. ನಿನ್ಗೆ ಬರ್ಬಾರ್ದು ಬರ್ಲಿ, ನನ್ಗೆ ಕಮ್ಮಿ ಹೇಳ್ತಿ? ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಕೈ ಹಾವ್ ಕಡಿಯ, ನಿನ್ ಕೈ ಸೇದ್ ಹೋಗ. ಕಡಿಲಿ ನನ್ ಬಿನ್ಗೆ ಹೋಗ ನೀನು. ಏನು ಮೀನಿಂದು? ನೀನ್ ಎತ್ಬಿಟ್ಟು ಹೋಗ. ನಾನು ನೋಡ್ತೀನಿ. ಏನ್ರವ ಬೆಳಗಾಯ್ತು ಅಂದ್ರೆ ದಿನ ಹಿಂಗೆ ನಲ್ಲಿ ಹತ್ರ ಕಚ್ಚಾಡ್ತಿರಲ್ಲ, ಹೋಗಿ ಆ ಕಡೆ ಹೋಗ್ಬಿಟ್ಟು ಇಬ್ರು ಕಚ್ಚಾಡ್ಕೊಂಡ್ ಸಾಯಿರಿ. ನೋಡ್ರಯ್ಯ, ಆ ಪವಿತ್ರವಾದ ತಾಯಿ ಕಾವೇರಿ ಕುಡಿಯೋ ನೀರ್ನ ಅಪವಿತ್ರ ಅಂತ ಎಲ್ಲಾ ಬಚ್ಚಲಿಗೆ ಸುರಿದು ಬಿಟ್ರು. ಹೊರಗೋಡ ಊರ್ಗೆಲ್ಲ ನೀರ್ ಬಿಡ್ತೀಯ, ನೀನೇ ಹೇಳಪ್ಪ. ಈ ಜನ ತಾವು ಕುಡಿಯಕ್ಕಿಲ್ಲ, ಬೇರೆಯವ್ರಿಗೆ ಕುಡಿಯಕ್ಕೂ ಬಿಡಕ್ಕಿಲ್ಲ. ಮಾಡೋ ತಪ್ಪನ್ನ ಇನ್ನೊಬ್ರ ಮೇಲೆ ಎತ್ತಾಕಿ ತಾವೇ ಸರಿ ನಾವೇ ಸರಿ ಅಂತ ವಾದಿಸ್ತಾರೆ. ದಿವಸ ಇವ್ರದಿದೆ ಗೋಳು. ಜಗಳ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಈ ಜನ ಅದ್ ಯಾವಾಗ ಬುದ್ಧಿ ಕಲಿತಾರೋ ಗೊತ್ತಿಲ್ಲಪ್ಪ. ಅಯ್ಯೋ, ಇವ್ರ ಕಿತ್ತಾಡ್ತಲಿ ಕುಡಿಯಕ್ಕೊಂದ್ ಕೂಡ ನೀರು ಸಿಗ್ಲಿಲ್ಲ. ಸರ್ಕಾರ ಪ್ರತಿ ಊರಲ್ಲೂವೆ ಜನ ಶುದ್ಧ ನೀರ್ ಕುಡಿಲಿ ಅಂತ ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡದೆ. ಅದ್ರಲ್ಲೂ ಇವ್ರು ಹಳೇದ್ಕೆ, ಮನೆದ್ಕೆ, ಅದ್ಕೆ ಇದ್ಕೆ ಅಂತಾರಲ್ಲ. ಸರ್ಸಕ್ಕ, ನೀ ಹಳೆದಕ್ ತುಂಬ್ಕೋಯ್ತೀಯೋ ಮನೆದಕ್ ತುಂಬ್ಕೋಯ್ತೀಯೋ? ಹಳೆದ್ಕೂ ಬೇಡ ಮನೆದ್ಕೂ ಬೇಡ, ಕುಡಿಯ ಸಿಕ್ಕಿದ್ರೆ ಸಾಕಣಪ್ಪ. ಇನ್ನೂ 1 ಗಂಟೆ ಬಿಟ್ಕೊಂಡ್ ಬನ್ನಿ, ಶುದ್ಧವಾದ ಕುಡಿಯೋ ಒಳ್ಳೆ ನೀರ್ ಬರುತ್ತೆ. ಇವಾಗ ಸುಮ್ನಿರ್ತೀರಾ? ಏನಪ್ಪ ಪಯಾಜು, ಮಕ್ಕಳನ್ನೆಲ್ಲ ಸ್ಕೂಲಿಂದ ನೀನೇ ಕರ್ಕೊಬತ್ತೇನು? ಕಣಕ್ಕ, ಏನ್ ರೋಡ್ ತುಂಬಾ ಲಾರಿ ಬಸ್ಗಳೆಲ್ಲ ಓಡಾಡ್ತಾ ಇರ್ತವೆ. ಬೆಳಿಗ್ಗೆ ನಾನೇ ಸ್ಕೂಲ್ ಕರ್ಕೊಬತ್ತೀನಿ, ಸಂಜೆ ಬಿಟ್ಮೇಲೆ ನಾನೇ ಕರ್ಕೊಬತ್ತೀನಿ. ಹೋಗ್ಲಿ ಬಿಡಪ್ಪ, ಊರ್ಗೆ ಉಪಕಾರ ಮಾಡ್ತಾ ಇದೀಯಾ, ನಿನ್ಗೆ ಪುಣ್ಯ ಸೇರ್ತದೆ. ಸರಿ ಕಣಪ್ಪ ಪಯಾಜು, ನಾನ್ ಬರ್ತೀನಿ. ಆಯ್ತು ನಡಿಯಕ್ಕ. ಮಕ್ಳ ಜಗಳದ ಪಿಕ್ಚರ್ ನೋಡಿದ್ರಲ್ಲ, ದೊಡ್ಡವರಾದ್ಮೇಲೆ ನೀವು ಕಚ್ಚಾಡ್ಬೇಡಿ. ನಡೀರಿ ಮನೆಗೆ ಹೋಗೋಣ, ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ನಿಂಗಿ, ನಾವಿಷ್ಟೊತ್ತಾಡಿದ್ವಲ್ಲ, ಜಗಳ ಅಂತ ತಿಳ್ಕೊಬಿಟ್ಟವ್ರೆ. ನಡಿ, ನಾವ್ ಜಗಳ ಆಡಿಲ್ಲ ಅಂತ ನಮ್ಮೂರ್ ಮಾರಮ್ಮನ್ ದೇವಸ್ಥಾನಕ್ಕೆ ಹೋಗಿ ದೃಷ್ಟಿ ತೆಗಿಸ್ಕ ಬರದ. ಇವೇ 2 ದೃಷ್ಟಿ ಬೊಂಬೆಗಳಿದ್ದಾಗಿದ್ದಾವೆ. ಜಗಳ ಮಾಡ್ಕೊಂಡವ್ರೆ ಅಂತ ಆಡ್ಕಣ್ಣ ಆಗ್ತಾವ್ರೆ. ಇವ್ರ ಎಲ್ಲಾರ್ ಕಣ್ಣು ನಮ್ಮೇಲೆ ಬಿದ್ದದೆ. ನಡಿ ಬಿರ್ಬಿರ್ನ ಹೋಗವ. ಹೋಗ್ರವ ತಾಯಂದಿರ, ಹೋಗಿ. ಮಕ್ಳ, ಇವತ್ ಜಗತ್ತಲ್ಲಿ ಹನಿ ಹನಿ ನೀರ್ಗೂ ಎಷ್ಟ್ ಕಷ್ಟ ಇದೆ ಗೊತ್ತಾ? ಒಂದೊಂದ್ ಹನಿ ನೀರ್ ಬೆಲೆನೂ ಇವ್ರಿಗೆ ಗೊತ್ತಿಲ್ಲ. ಸುಮ್ನೆ ಚೆಲ್ಲಿ ಹಾಳ್ ಮಾಡ್ತಾರೆ. ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅಂದಂಗೆ ನೋಡು, ಆ ಬಿಂದಿಗೆಗಳೆಲ್ಲ ಬಡವಾಗ್ ಬಿದ್ದಾವೆ. ಅವನ್ನೆಲ್ಲ ಸರಿ ಮಾಡಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡೋಣ. ಬನ್ನಿ, ಬರೋಣ. ಬರೋದಾ? ಆಯ್ತು, ನಡೀರ ಮಕ್ಳ, ನಡೀರ ನಡೀರ. ಜ್ಞಾನಾಂಜಲಿ ಪ್ರೆಸೆಂಟ್ ಮಿಸ್. ಚಿರಾಗ್ ಪ್ರೆಸೆಂಟ್ ಮಿಸ್. ಹೇಮಂತ್ ಪ್ರೆಸೆಂಟ್ ಮಿಸ್. ರಕ್ಷಿತ್ ಪ್ರೆಸೆಂಟ್ ಮಿಸ್. ಮೊಹಮ್ಮದ್ ಫೈಜಾನ್ ಪ್ರೆಸೆಂಟ್ ಮಿಸ್. ಮಹಾಲಕ್ಷ್ಮಿ ಪ್ರೆಸೆಂಟ್ ಮಿಸ್. ಎಲ್ಲ ಎದ್ ನಿಂತ್ಕೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಮೇಡಮ್, ಪೈಜು ಕೋಳಿ ಜೊತೆ ಇರಂಗಿದ್ದಾನೆ. ಹೌದು ಸರ್, ನೋಡಿ ಅಲ್ಲೇ ಕೂತ್ಕೊಂಡಿದ್ದಾನೆ. ಹಾಗೆಲ್ಲ ಕೋಳಿನ ಒಳಗಡೆ ತರಬಾರ್ದು. ಹೋಗು, ಹೊರಗಡೆ ಬಿಟ್ಟು. ಆಯ್ತು ಸರ್. ಆಯ್ತು ಮೇಡಮ್, ಮುಂದುವರಿಸಿ. ರೋಗಗಳು ಹೇಗೆಲ್ಲ ಹರಡುತ್ತೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣವಾ? ನಾವು ಶುದ್ಧವಾದಂತ ನೀರನ್ನೇ ಕುಡಿಬೇಕು, ಶುದ್ಧವಾದಂತ ಆಹಾರವನ್ನ ಸೇವಿಸಬೇಕು. ಬೆಲ್ಲಾಯ್ತು. ಈಗ ನೀವೆಲ್ಲ ಸ್ವಚ್ಛ ಭಾರತಕ್ಕೆ ಕೊಡುಗೆ ನೀಡಲು ನಮ್ಮ ಶಾಲೆಯಲ್ಲಿ ಕಲಿಯೋಣ. ತುತ್ತು ಅನ್ನವ ಹಂಚಿ ತಿನ್ನಲು ನಮ್ಮ ಶಾಲೆಯಲ್ಲಿ